ಅಮೆರಿಕದ ಗೊಡ್ಡು ಬೆದರಿಕೆಗೆ ನಾವು ಹೆದರಲ್ಲ. ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದ್ರೆ ಸುಮ್ಮನಿರಲ್ಲ. ಅಮೆರಿಕದ ಗೊಡ್ಡು ಬೆದರಿಕೆಗೆ ನಾವು ಹೆದರಲ್ಲ. ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದ್ರೆ ಸುಮ್ಮನಿರಲ್ಲ. ಅಮೆರಿಕಗೆ ಎಚ್ಚರಿಕೆ ಕೊಟ್ಟ ಇರಾನ್. ಅರಬ್ ರಾಷ್ಟ್ರಗಳ ಹಿಟ್ ಲಿಸ್ಟ್ ಮಾಡಿಕೊಂಡ ಇರಾನ್. ಅಮೆರಿಕದ ಸೇನಾ ನೆಲೆ ಇರೋ ರಾಷ್ಟ್ರಗಳು ಟಾರ್ಗೆಟ್ ಇಲ್ಲಿ. ಅರಬ್ ರಾಷ್ಟ್ರಗಳ ಇಂಧನ ಮೂಲ ಸೌಕರ್ಯಗಳ ಲಿಸ್ಟ್ ಅನ್ನ ಮಾಡ್ಕೊಂಡಿದೆ. ಯುಎಇ, ಕತಾರ್, ಸೌದಿ ಅರೇಬಿಯಾ, ಕುವೈತ್ ಟಾರ್ಗೆಟ್. ಅಮೆರಿಕ ಗೊಡ್ಡು ಬೆದರಿಕೆಗೆ ನಾವು ಹೆದರಲ್ಲ, ನಮ್ಮ ತಂಟೆಗೆ ಬಂದ್ರೆ ಸುಮ್ಮನೆ ಇರಲ್ಲ ಅಂತ ಹೇಳ್ತಾ ಇದೆ ಇರಾನ್. ಅಮೆರಿಕಾಗೆ ಎಚ್ಚರಿಕೆ ಕೊಟ್ಟ ಇರಾನ್. ಅರಬ್ ರಾಷ್ಟ್ರಗಳ ಹಿಟ್ ಲಿಸ್ಟ್ ಮಾಡಿಕೊಂಡ ಇರಾನ್. ಅಮೆರಿಕದ ಸೇನಾ ನೆಲೆ ಇರೋ ರಾಷ್ಟ್ರಗಳು ಟಾರ್ಗೆಟ್ ಮಾಡಿದೆ. ಅರಬ್ ರಾಷ್ಟ್ರಗಳ ಇಂಧನ ಮೂಲ ಸೌಕರ್ಯಗಳ ಲಿಸ್ಟ್ ಇದೀಗ ಮಾಡ್ಕೊಂಡಿರುವಂಥದ್ದು. ಯುಎಇ, ಕತಾರ್, ಸೌದಿ ಅರೇಬಿಯಾ, ಕುವೈತ್ ಟಾರ್ಗೆಟ್. ಇದೀಗ ಅಮೆರಿಕ ಏನು ಮಾಡ್ಕೊಂಡಿದೆ, ಯಾವ್ಯಾವ ರಾಷ್ಟ್ರಗಳು ಅವರ ಸಂಪರ್ಕದಲ್ಲಿದೆ, ವ್ಯಾಪಾರ ಒಪ್ಪಂದಗಳಿದ್ದಾವೆ, ಅಲ್ಲೆಲ್ಲ ನಿಯರ್ ಬೈ ಆ ಒಂದು ದೇಶಕ್ಕೆ ಇರುವಂಥ ಒಂದಿಷ್ಟು ರಾಷ್ಟ್ರಗಳಲ್ಲಿ ತನ್ನ ಸೇನಾ ನೆಲೆಗಳನ್ನು ಇಟ್ಕೊಂಡಿದೆ. ಅದು ಒಪ್ಪಂದದಲ್ಲೇ, ಅಮೆರಿಕದ ಒಪ್ಪಂದದಲ್ಲೇ ಇದ್ದು ಬಿಡುತ್ತೆ ಅದೊಂದು ರೂಲ್ಸು. ಸೇನಾ ನೆಲೆಗಳು, US ಸೇನಾ ನೆಲೆಗಳು ಅಲ್ಲಿ ಇರುವಂಥದ್ದು. ಸೊ ಹೀಗಾಗಿ ಇರಾನ್ ಅವುಗಳನ್ನು ಟಾರ್ಗೆಟ್ ಮಾಡ್ಕೊಂಡು ನೀವೇನಾದರೂ ಯುದ್ಧವನ್ನು ಮುಂದುವರಿಸಿದ್ರಿ ಅಂತ ಅಂದರೆ ನಾವು ನಿಮ್ಮ ಸೇನಾ ನೆಲೆಗಳನ್ನು ಉಡಿಸಿ ಮಾಡ್ತೀವಿ ಅಂತ ಹೇಳ್ತಾ ಇದೆ ಇರಾನ್. ಸೌದಿ ಅರೇಬಿಯಾ, ಕುವೈತ್, UAE ಹೀಗೆ ಒಂದಿಷ್ಟು ರಾಷ್ಟ್ರಗಳ ಮೇಲೆ. ಬಟ್ ಇದಕ್ಕೆ ಅಮೆರಿಕ ಏನು ಹೇಳುತ್ತೆ, ಒಂದು ರೀತಿಯಾಗಿ ಅಮೆರಿಕದ ಹುಚ್ಚಾಟ ಇದೆಯಲ್ಲ, ಡೊನಾಲ್ಡ್ ಟ್ರಂಪ್ನ ಹುಚ್ಚಾಟ, ಅಂದರೆ ಯಾವ ರೀತಿಯಾಗಿ ಕರೆಕ್ಟಾದ ಒಂದು ಡಿಸಿಷನ್ ಇಲ್ಲ. ಇದರಿಂದ ಬೇರೆ ಬೇರೆ ದೇಶಗಳ ಮೇಲೂ ಕೂಡ ಎಫೆಕ್ಟ್ ಆಗ್ತಾ ಇದೆ ಹಾರ್ಮುಜ್ ಜಲಸಂಧಿಯಿಂದ. ಸೊ ಹಾಗಾಗಿ ಸರಿಯಾದ ರೀತಿಯಾದಂಥ ನಿರ್ಣಯ ಆಗ್ತಾ ಇಲ್ಲ. ಏನೋ ಪಾಕಿಸ್ತಾನ ದೊಡ್ಡದಾಗಿ ಸಂಧಾನ ಮಾಡಿಬಿಡ್ತೀನಿ ಅಂತ ಮುಂದಾಗುತ್ತೆ, ಬಟ್ ಆಗದೆ ಮುಖಭಂಗವಾಗಿ ಓಡಿ ಹೋಗುತ್ತೆ. ಈಗ ಮತ್ತೆ ಸಂಧಾನಕ್ಕೆ ಮುಂದಾಗಿದ್ದೀವಿ ಅನ್ನುವಂಥ, ಅಂದರೆ ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನು ವಹಿಸ್ಕೊಂಡು ಸಂಧಾನ ಮಾಡಿಬಿಡುತ್ತೆ ಅನ್ನುವಂಥದ್ದು ಮತ್ತೆ ಮುನ್ನೆಲೆಗೆ ಇತ್ತು ಚರ್ಚೆಗೆ. ಬಟ್ ಇಲ್ಲಿ ಹಾವು ಸಾಯ್ತಿಲ್ಲ, ಕೋಲು ಮುರಿತಿಲ್ಲ ಅನ್ನುವಂಥ ರೀತಿಯಲ್ಲಿ ನಡೀತಾ ಇದೆ ಈ ಒಂದು ಸಂಧಾನ ಅನ್ನುವಂಥ ಮಾತುಕತೆಗಳು. ಯುದ್ಧ ನಿಲ್ಲುತ್ತೆ, ಕದನ ವಿರಾಮ ಅಂತ ಹೇಳ್ತಾರೆ, ಮತ್ತೆ ಯುದ್ಧ ಆರಂಭ ಆಗುತ್ತೆ. ಅಂದರೆ ಸರಿಯಾದ ಡಿಸಿಷನ್ ಇಲ್ಲ, ನಿರ್ಣಯಗಳಿಲ್ಲ ಇಲ್ಲಿ.